Hello guys, welcome back to my class. So this is class number 2 of the English grammar series and ಇವತ್ತಿನ ಕ್ಲಾಸ್ನಲ್ಲಿ ಹೇಳ್ಕೊಡ್ತಿರುವೆನು ಪಾರ್ಟ್ಸ್ ಆಫ್ ಸ್ಪೀಚ್. ಮೊದಲನೇ ವಿಡಿಯೋದಲ್ಲಿ ನೌನ್, ಪ್ರೊನೌನ್, ವರ್ಬ್, ಆಡ್ವರ್ಬ್ ಅನ್ನು ಹೇಳಿಕೊಡಲಾಗಿದೆ. ಈ ಕ್ಲಾಸ್ನಲ್ಲಿ ಅಡ್ಜೆಕ್ಟಿವ್, ಪ್ರಿಪೋಸಿಷನ್, ಕಂಜಕ್ಷನ್, ಇಂಟರ್ಜೆಕ್ಷನ್, ಟೈಪ್ಸ್ ಮತ್ತು ಎಕ್ಸಾಂಪಲ್ಸ್ ಹೇಳಿಕೊಡುವೆನು. This one is adjective, nama visheshana. Adjective is a word which describe noun or pronoun that's we called an adjective. ನಾಮ ವಿಶೇಷಣ ಎಂಬುದು ಒಂದು ಶಬ್ದವಾಗಿದ್ದು ನಾಮಪದ ಇಲ್ಲವೇ ಸರ್ವನಾಮವನ್ನು ವರ್ಣಿಸುವ ಶಬ್ದವೇ ನಾಮ ವಿಶೇಷಣವಾಗಿದೆ. ನಾಮಪದ ಮತ್ತು ಸರ್ವನಾಮ ಎರಡೂ ಶಬ್ದಗಳನ್ನು ವರ್ಣಿಸುವ ಪದಗಳಿಗೆ ನಾಮ ವಿಶೇಷಣವೆಂದು ಕರೆಯುತ್ತೇವೆ. There are two types in adjective. The first one is adjective of quality. Second one is adjective of quantity. Adjective of quality ಒಳಗಡೆ ಏನಿದೆ, adjective of ಕ್ವಾಂಟಿಟಿಯ ಬಗ್ಗೆ ಏನಿದೆ ಮಾಹಿತಿ ಕೊಡುವೆನು. ಫಸ್ಟ್ ಒನ್, ನಾಮ ವಿಶೇಷಣದಲ್ಲಿ ಒಟ್ಟು ಎರಡು ಪ್ರಕಾರಗಳಿವೆ. ಒಂದು ಗುಣಾತ್ಮಕ ನಾಮ ವಿಶೇಷಣ, ಇನ್ನೊಂದು ಪರಿಮಾಣಾತ್ಮಕ ನಾಮ ವಿಶೇಷಣ. ಹೌದಾ? adjective of quality. First one is adjective of quality. Adjective of quality shows taste, color and quality like good or bad, wise or dull, new or old, and beautiful or ugly, tall and small. ಗುಣಾತ್ಮಕ ನಾಮ ವಿಶೇಷಣವು ಬಣ್ಣ, ರುಚಿ ಮತ್ತು ಇತರ ಗುಣಗಳಾದ ಒಳ್ಳೆಯ, ಕೆಟ್ಟ, ಜಾಣ, ದಡ್ಡ, ಹೊಸದು, ಹಳೆಯದು, ಸುಂದರ, ಕುರುಪಿ, ದೊಡ್ಡದು, ಸಣ್ಣದು ಹೀಗೆ ಹಲವಾರು ಗುಣಗಳನ್ನು ತೋರಿಸುವುದೇ ಏನದು ಗುಣಾತ್ಮಕ ನಾಮ ವಿಶೇಷಣ. ಫಾರ್ ಎಕ್ಸಾಂಪಲ್, ಫಸ್ಟ್ ಒನ್, ಎಲಿಫೆಂಟ್ ಈಸ್ ಬಿಗ್ ಎನಿಮಲ್. ಬಿಗ್ ಎಂಬುದು ಕ್ವಾಲಿಟಿ, ಗುಣಾತ್ಮಕ. ಬಿಗ್ ಎಂಬುದು ಕ್ವಾಲಿಟಿ. ಅರ್ಜುನ ವಾಸ್ ಬ್ರೇವ್ ಮ್ಯಾನ್. ಬ್ರೇವ್ ಶೂರ, ಅದು ಕೂಡ ವರ್ಣನೆ ಮಾಡ್ದ. ಅರ್ಜುನನು ವರ್ಣಿಸುವ ಪದ ಯಾವುದು? ಶೂರ ಮನುಷ್ಯನಾಗಿರುತ್ತಾನೆ. ರೋಸ್ ಈಸ್ ಬ್ಯೂಟಿಫುಲ್ ಫ್ಲವರ್. ವರ್ಣನೆ ಯಾವುದಿಲ್ಲಿ? ಬ್ಯೂಟಿಫುಲ್, ಅದು ಅಡ್ಜೆಕ್ಟಿವ್. ಅಡ್ಜೆಕ್ಟಿವ್ ಒಳಗೆ ಯಾವುದಾಗ್ತದು? ಗುಣಾತ್ಮಕ ನಾಮ ವಿಶೇಷಣ. ನೆಕ್ಸ್ಟ್ ಒನ್, adjective of quantity. adjective of quality ಆಯಿತು. adjective of quantity. adjective of quantity meaning, adjective of quantity shows a number, weight and size. ಪರಿಮಾಣಾತ್ಮಕ ನಾಮ ವಿಶೇಷಣವು ಸಂಖ್ಯೆ ಮತ್ತು ತೂಕವನ್ನು ಮತ್ತು ಅಳತೆಯನ್ನು ಸೂಚಿಸುತ್ತದೆ. ಸಂಖ್ಯೆಯನ್ನು ಅಂದರೆ ಎಷ್ಟು ಸಂಖ್ಯೆ, ವೇಟ್ ತೂಕ, ಸೈಜ್ ಅಳತೆ. ಹೌದಾ? ಅದಕ್ಕೆ ಫಾರ್ ಎಕ್ಸಾಂಪಲ್, ಹೇಮಾ ಹ್ಯಾಸ್ 2 brothers. ಇಂಡಿಯಾ ಹ್ಯಾಸ್ 28 states. ಮದರ್ ಬಾಟ್ 10 kg clay ಫ್ರಮ್ ಮಾರ್ಕೆಟ್. ಬ್ರದರ್ ಪರ್ಚೇಸ್ 25 kg ಶುಗರ್. ಇಲ್ಲಿ 2, 28, 10 kg, 25 kg ಇವೆಲ್ಲ ಏನಾದವು? adjective of ಕ್ವಾಂಟಿಟಿ, ಪರಿಮಾಣಾತ್ಮಕ. ನೆಕ್ಸ್ಟ್ ಒನ್, ಪ್ರಿಪೋಸಿಷನ್. ಪ್ರಿಪೋಸಿಷನ್ ಮೀನಿಂಗ್ ಏನಪ್ಪ ಅಂದರೆ ಉಪಸರ್ಗಾವಯ. ಪ್ರಿಪೋಸಿಷನ್ ಈಸ್ ಎ ವರ್ಡ್ ವಿಚ್ ಶೋಸ್ ಎ ರಿಲೇಷನ್ ಬಿಟ್ವೀನ್ ಅ ಸೆಂಟೆನ್ಸ್. ಉಪಸರ್ಗಾವಯ ಎಂಬುದು ಒಂದು ಶಬ್ದವಾಗಿದ್ದು ಇದು ವಾಕ್ಯದ ನಡುವೆ ಇರುವ ಸಂಬಂಧವನ್ನು ಸೂಚಿಸುತ್ತದೆ. ವಾಕ್ಯಗಳ ನಡುವೆ ಇರುವ ಸಂಬಂಧವನ್ನು Preposition shows time, place, reason, purpose and the direction. ಉಪಸರ್ಗಾವಯ ಸಮಯ, ಸ್ಥಳ, ಕಾರಣ, ಉದ್ದೇಶ, ದಿಕ್ಕನ್ನು ಸೂಚಿಸುತ್ತದೆ. ಸಮಯ, ಸ್ಥಳ, ಕಾರಣ, ಉದ್ದೇಶ ಮತ್ತು ದಿಕ್ಕನ್ನು ಸೂಚಿಸುತ್ತದೆ. ಟೈಪ್ಸ್ ಆಫ್ ಪ್ರಿಪೋಸಿಷನ್. ಪ್ರಿಪೋಸಿಷನ್ದಲ್ಲಿ ಹಲವಾರು ವಿಧಗಳಿವೆ. ಅವು ಒನ್ ಬೈ ಒನ್ ಹೇಳ್ಕೊಡ್ತೇನೆ. ಆನ್, ಆಟ್, ಇನ್, ವಿತ್, ಟು, ಟಿಲ್, ಅಪ್, over, above, across, for, from, below, between, beneath, under, upon, towards, of, behind,
ಬಿಯಾಂಡ್, ಅಮಾಂಗ್, ಬಿಸೈಡ್, ಇನ್ ಫ್ರಂಟ್ ಆಫ್, ಡ್ಯೂರಿಂಗ್, ಸಿನ್ಸ್, ಅಬೌಟ್, ಬಿಲಾಂಗ್, ಬಿಫೋರ್, ಆಫ್ಟರ್. ನೆಕ್ಸ್ಟ್ ಒನ್ ಬೈ ಒನ್ ಎಕ್ಸ್ಪ್ಲೇನ್ ಅನ್ನು ಕೊಡುವೆನು. ಆನ್, ON, ಆನ್. ಆನ್ ಅಂದರೆ ಒಂದು ವಸ್ತು ಇನ್ನೊಂದು ವಸ್ತುವಿನ ಮೇಲೆ ಇದ್ದಾಗ ಅಥವಾ ಯಾವುದಾದರೂ ಒಂದು ವಿಷಯದ ಮೇಲೆ ಅಧ್ಯಯನ ಮಾಡುವಾಗ ಮತ್ತು ನಿರ್ದಿಷ್ಟವಾದ ದಿನ ಮತ್ತು ದಿನಾಂಕವನ್ನು ಸೂಚಿಸುವಾಗ ಆನ್ ಅನ್ನು ಬಳಸುತ್ತೇವೆ. ಒಂದು ವಸ್ತು ಇನ್ನೊಂದು ವಸ್ತುವಿನ ಮೇಲೆ ಇದ್ದಾಗ, ಆನ್ ಮೇಲೆ ಇದ್ದಾಗ, ಒಂದು ವಸ್ತುವಿನ ಮೇಲೆ ಅಧ್ಯಯನ ವಿಷಯದ ಬಗ್ಗೆ ಡಿಸ್ಕ್ರೈಬ್ ಮಾಡುವಾಗ ಅಥವಾ ನಿರ್ದಿಷ್ಟವಾದ ದಿನ ಮತ್ತು ದಿನಾಂಕವನ್ನು ಸೂಚಿಸುವಾಗ ಆನ್ ಅನ್ನು ಬಳಸುತ್ತೇವೆ. ಫಾರ್ ಎಕ್ಸಾಂಪಲ್, ಕ್ಯಾಟ್ ಈಸ್ ಆನ್ ದ ಟೇಬಲ್. ನೆಕ್ಸ್ಟ್ ಇನ್. ಏನು ಹೇಳ್ತಪ್ಪ ಅಂತಂದ್ರೆ ಒಂದು ವಸ್ತು ಅಥವಾ ಒಬ್ಬ ವ್ಯಕ್ತಿ ಇನ್ನೊಂದು ವಸ್ತುವಿನ ಒಳಗೆ ಇರುವುದನ್ನು ಸೂಚಿಸುವಾಗ, ನಿರ್ದಿಷ್ಟವಾದ ವರ್ಷವನ್ನು ಸೂಚಿಸುವಾಗ ಇನ್ನನ್ನು ಬಳಸುತ್ತೇವೆ. ಒಂದು ವಸ್ತುವಿನ ಅಥವಾ ಒಬ್ಬ ವ್ಯಕ್ತಿ ಇನ್ನೊಂದು ವಸ್ತುವಿನ ಒಳಗೆ ಇರುವುದನ್ನು, ವಸ್ತು ಅಥವಾ ವ್ಯಕ್ತಿ ಒಂದು ವಸ್ತುವಿನಿಂದ ಇನ್ನೊಂದು ವಸ್ತುವಿನ ಒಳಗೆ ಇರುವಾಗ ಮತ್ತು ನಿರ್ದಿಷ್ಟವಾದ ವರ್ಷ, ಇಂತಿಷ್ಟೇ ವರ್ಷ ಅಂತ ಇಸ್ವಿ ಹೇಳುವಾಗ ಬಳಸುವುದು ಇನ್. ಫಾರ್ ಎಕ್ಸಾಂಪಲ್, ರವಿ ಈಸ್ ಇನ್ ಮುಂಬೈ, ವಾಟರ್ ಈಸ್ ಇನ್ ದ ಪಾಟ್. ಈಸ್ ಇನ್ ಅಂದಿದ್ದು ಪ್ರಿಪೋಸಿಷನ್. Baba Amte was born in 1917. Ambedkar was born in 1891. Next one, at. ಒಂದು ಚಿಕ್ಕದಾದ ಸ್ಥಳವನ್ನು ಸೂಚಿಸುವಾಗ ಮತ್ತು ನಿರ್ದಿಷ್ಟವಾದ ಸಮಯವನ್ನು ಸೂಚಿಸುವಾಗ ಆಟ್ ಅನ್ನು ಬಳಸಬೇಕು. ಒಂದು ನಿರ್ದಿಷ್ಟವಾದ ಸ್ಥಳ, ಅದು ಚಿಕ್ಕದಾದ ಸ್ಥಳವನ್ನು ಮತ್ತು ನಿರ್ದಿಷ್ಟವಾದ ಸಮಯ ಸೂಚಿಸುವಾಗ ಆಟ್ ಅನ್ನು ಬಳಸಬೇಕು. ಫಾರ್ ಎಕ್ಸಾಂಪಲ್, ಸುನೀಲ್ ಈಸ್ ಆಟ್ ಕ್ಲಾಸ್. ಸುನೀಲ್ ಈಸ್ ಆಟ್ ಕ್ಲಾಸ್. ನೆಕ್ಸ್ಟ್ ಒನ್, ವಿತ್. ವಿತ್ತನ್ನು ಎಲ್ಲಿ ಯಾವಾಗ ಬಳಸಲಾಗುತ್ತೆ? ಯಾವುದಾದರೂ ವಸ್ತು ಅಥವಾ ವ್ಯಕ್ತಿಯನ್ನು ಜೊತೆಗೆ ಎಂಬ ಅರ್ಥವನ್ನು ಸೂಚಿಸುವಾಗ ಮತ್ತು ಒಂದು ಸಾಧನವನ್ನು ಸೂಚಿಸುವಾಗ ವಿತ್ತನ್ನು ಬಳಸಬೇಕು. ಅಂದ್ರೆ ಒಂದು ವಸ್ತು ಅಥವಾ ವ್ಯಕ್ತಿ, ವಸ್ತುವರೇ ಇರಲಿ ವ್ಯಕ್ತಿ ಇರಲಿ, ಅದರ ನಡಬರ್ಕ ಜೊತೆಗೆ ಎಂಬ ಅರ್ಥವನ್ನು ಸೂಚಿಸುವಾಗ ಮತ್ತು ಒಂದು ಸಾಧನವನ್ನು, ಒಂದು ವಸ್ತು ಸಾಧನ, ಒಂದು ಸಾಧನ ಅಂದರೆ ಅದನ್ನು ಒಂದು ವಸ್ತು ಸೂಚಿಸುವಾಗ ವಿತ್ತನ್ನು ಬಳಸಬೇಕು. ಫಾರ್ ಎಕ್ಸಾಂಪಲ್, ಐ ಗೋ ಟು ಸ್ಕೂಲ್ ವಿತ್ ಮೈ ಫ್ರೆಂಡ್ಸ್. ವಿತ್ ಮೈ ಫ್ರೆಂಡ್ಸ್, ನಾನು ಯಾರ ಜೊತೆ ಹೋಗ್ತೀನಿ? ನನ್ನ ಅಣ್ಣದರ ಜೊತೆಗೆ ಶಾಲೆಗೆ ಹೋಗುತ್ತೇನೆ. ಜೊತೆಗೆ, ಯಾರ ಜೊತೆಗೆ ಹೋಗ್ತೀವಿ ಅಂದ್ರೆ ಅಣ್ಣಂದರ ಜೊತೆಗೆ. ನೆಕ್ಸ್ಟ್, ಮದರ್ ಕಟ್ಸ್ ವೆಜಿಟೇಬಲ್ಸ್ ವಿತ್ ನೈಫ್. ಅಮ್ಮ ತರಕಾರಿ ಯಾವ ಸಾಧನೆಯನ್ನು ತಗೊಂಡು ಕತ್ತರಿಸಲಾಗುತ್ತದೆ ಅಂದ್ರೆ ನೈಫ್. ಓಕೆ. ನೆಕ್ಸ್ಟ್ ಒನ್, ಅಬೋವ್, ಓವರ್. ಎರಡರ ಅರ್ಥವು ಒಂದೇ. ಇವೆರಡರ ಅರ್ಥ ಒಂದೇ. ಎಂಬ ಮೇಲೆ, ಏನಪ್ಪ ಅದರ ಅರ್ಥ? ಇವೆರಡರ ಅರ್ಥ ಮೇಲೆ ಎಂದರ್ಥವಾಗುವುದು. ಅವು ವಸ್ತು ಹೊಂದಿರುವ ಅಂತರದ ಆಧಾರದ ಮೇಲೆ ಅವುಗಳನ್ನು ಬಳಸಲಾಗುತ್ತದೆ. ಡಿಸ್ಟನ್ಸ್, ಒಂದಕ್ಕೊಂದು ವಸ್ತು ಡಿಸ್ಟನ್ಸ್ ಇರುವಾಗ ಬಳಸಲಾಗುತ್ತದೆ. ಯಾವ ಥರ ವಸ್ತು ಡಿಸ್ಟನ್ಸ್, ಯಾವ ಸಂದರ್ಭಕ್ಕೆ ಓವರ್ ಬಳಸಬೇಕು, ಯಾವ ಸಂದರ್ಭದಲ್ಲಿ ಅಬೋವ್ ಬಳಸಬೇಕು, ಅದರ ಅಂತರಗಳ ಆಧಾರದ ಮೇಲೆ ತಿಳಿದುಕೊಳ್ಳಬೇಕು. ಫಾರ್ ಎಕ್ಸಾಂಪಲ್, ರೂಫ್ ಈಸ್ ಓವರ್ ಮೈ ಹೆಡ್. ರೂಫ್ ಅಂದರೆ ಮಾಳಿಗೆ, ನಮ್ಮ ತಲೆಯಿಂದ ಸ್ವಲ್ಪ ದೂರ ಇರುವಾಗ ಓವರನ್ನು ಬಳಸಬೇಕು. ದ ಸ್ಕೈ ಈಸ್ ಅಬೋವ್ ಮೈ ಹೆಡ್. ನಮ್ಮ ಆಕಾಶ ನಮ್ಮ ತಲೆಯಿಂದ ಎಷ್ಟು ದೂರವಿದೆ, ಆ ದೂರ ಎಷ್ಟು ದೂರವಿದೆಯನ್ನು ಸೂಚಿಸ್ತಲ್ಲ, ಆವಾಗ ಅಬೋವ್ ಬಳಸಬೇಕು. ಸ್ವಲ್ಪ ದೂರವಿದ್ದಾಗ ಓವರ್ ಬಳಸಬೇಕು, ಅತಿಯಾಗಿ ದೂರವಿದ್ದಾಗ ಅಬೋವನ್ನು ಬಳಸಬೇಕು. ಇನ್ ನೆಕ್ಸ್ಟ್ ಒನ್, ಫಾರ್. ಫಾರ್ ಇದು ಅರ್ಥವನ್ನು ಸೂಚಿಸುವುದಲ್ಲದೆ ಒಂದು ಕ್ರಿಯೆಯ ನಡುವೆ ಒಟ್ಟು ಅವಧಿಯನ್ನು ಸೂಚಿಸುತ್ತದೆ. ಫಾರ್ ಅಂದರೆ ಎಷ್ಟು ದೂರ ಮತ್ತು ಒಂದು ಅರ್ಥವನ್ನು ಸೂಚಿಸುತ್ತದೆ. ಒಂದು ನಮಗೆ ಎಷ್ಟು ದೂರ ಇದೆ ಅರ್ಥ ಮತ್ತು ಫಾರನ್ನು. ಆಮೇಲೆ ಒಂದು ಕ್ರಿಯೆ ನಡೆದ ಒಟ್ಟು ಅವಧಿಯನ್ನು
Amte served from leprosy people. Amte fought for social evils or justice. Next one, from, ಇಂದ. ಒಬ್ಬ ವ್ಯಕ್ತಿ ಯಾವ ಮೂಲ ಸ್ಥಳದಿಂದ ಬರುತ್ತಿದ್ದಾನೆ ಅಥವಾ ಬಂದ ಎಂಬುದನ್ನು ಸೂಚಿಸುವಾಗ ಮತ್ತು ಒಬ್ಬ ವ್ಯಕ್ತಿ ಯಾವ ಕಾಯಿಲೆಯಿಂದ ಬಳಲುತ್ತಿದ್ದಾನೆ ಎಂಬುದನ್ನು ಸೂಚಿಸುವಾಗ ಫ್ರಾಮ್ ಅನ್ನು ಬಳಸಬೇಕು. ಒಬ್ಬ ವ್ಯಕ್ತಿ ಯಾವ ಸ್ಥಳದಿಂದ ಬಂದ, ಯಾವ ಮೂಲ ಸ್ಥಳದಿಂದ ಬಂದ ಮತ್ತು ಯಾವ ಕಾಯಿಲೆಯಿಂದ ಬಳಲಿಕತ್ತಾನ, ಏನಾಗ್ಯದ ಅವನಿಗೆ, ಆಮೇಲೆ ಯಾವ ಸ್ಥಳದಿಂದ ಬಂದ, ಮೂಲ ಸ್ಥಳದಿಂದ ಬಂದಿರುವಾಗ ಸೂಚಿಸುವಾಗ ಫಾರ್ಮನ್ನು ಬಳಸ್ತೀವಿ. ಫಾರ್ ಎಕ್ಸಾಂಪಲ್, ಮದರ್ ಈಸ್ ಎ ಸಫರಿಂಗ್ ಫ್ರಾಮ್ ಫೀವರ್, ಜ್ವರದಿಂದ ಬಳಲ್ತಿರುವಾಗ. ಇನ್ನು ಮೈ ಫಾದರ್ ಈಸ್ ಕಮಿಂಗ್ ಫ್ರಾಮ್ ಅಮೇರಿಕಾ, ಎಲ್ಲಿಂದ ಬಂದ್ರವರು, ಅಮೇರಿಕಾದಿಂದ, ಕಮಿಂಗ್ ಫ್ರಾಮ್ ಅಮೇರಿಕಾ. ನೆಕ್ಸ್ಟ್ ಒನ್, ಟುವರ್ಡ್ಸ್, ಈ ಕಡೆಗೆ, ಅದರ ಕಡೆಗೆ, ಇದನ್ನು ನಿರ್ದಿಷ್ಟವಾದ ದಿಕ್ಕನ್ನು ಸೂಚಿಸಲು ಬಳಸಲಾಗುತ್ತದೆ. ರಿವರ್ ಫ್ಲೋ ಟುವರ್ಡ್ಸ್ ಮದರ್ ವೆಂಟ್ ಟುವರ್ಡ್ಸ್ ಮಾರ್ಕೆಟ್. ಆಲ್ ರಿವರ್ ಫ್ಲೋ ಟುವರ್ಡ್ಸ್ ದ ಸೀ. ನೆಕ್ಸ್ಟ್ ಒನ್, ಬಿಟ್ವೀನ್, ಕೇವಲ ಇಬ್ಬರು ವ್ಯಕ್ತಿಗಳು ಅಥವಾ ವಸ್ತುಗಳನ್ನು ಮತ್ತು ವಿಷಯಗಳನ್ನು ಹೋಲಿಕೆ ಮಾಡುವಾಗ ಬಿಟ್ವೀನ್ ಅನ್ನು ಬಳಸಲಾಗುತ್ತದೆ. ಕೇವಲ ಇಬ್ಬರೇ ವ್ಯಕ್ತಿಗಳು ಅಥವಾ ವಸ್ತುಗಳು, ಎರಡು ವಸ್ತು ಇರಬೇಕು, ಎರಡು ವ್ಯಕ್ತಿಗಳ ನಡುವೆ ಹೋಲಿಕೆ ಮಾಡುವ ಸಂದರ್ಭದೊಳಗೆ ಬಿಟ್ವೀನ್ ಅನ್ನು ಬಳಸಲಾಗುತ್ತದೆ. ಫಾರ್ ಎಕ್ಸಾಂಪಲ್, ವಿವೇಕಾನಂದ tried to exchange the ideas between the East and the West. Cricket is going on between India and Australia. Next one, among. ಇಬ್ಬರಿಗಿಂತ ಹೆಚ್ಚು ವ್ಯಕ್ತಿಗಳನ್ನು, ವಸ್ತುಗಳು ಮತ್ತು ವಿಷಯಗಳ ನಡುವೆ ಹೋಲಿಕೆ ಇದ್ದಾಗ ಅಮಾಂಗ್ ಬಳಸಬೇಕು. ಇಬ್ಬರಿಗಿಂತ ಹೆಚ್ಚು, ಇಬ್ಬರೇ ಇದ್ದಾಗ ಬಿಟ್ವೀನ್, ಇಬ್ಬರಿಗಿಂತ ಹೆಚ್ಚಿರುವ ವಸ್ತುಗಳು ಆಗಲಿ ವ್ಯಕ್ತಿಗಳ ವಿಷಯಗಳ ನಡುವೆ ಹೋಲಿಕೆ ಬಂದಾಗ ಅಮಾಂಗ್ ಅನ್ನು ಬಳಸಬೇಕು. ಸ್ವೀಟ್ ಡಿಸ್ಟ್ರಿಬ್ಯೂಟೆಡ್ ಅಮಾಂಗ್ ಚಿಲ್ಡ್ರನ್. ಫುಟ್ಬಾಲ್ ವರ್ಲ್ಡ್ ಕಪ್ ಈಸ್ ಗೋಯಿಂಗ್ ಆನ್ ಅಮಾಂಗ್ 8 countries. Football World Cup is going on among 8 countries. Next one, behind. ಒಂದು ವಸ್ತು ಅಥವಾ ವ್ಯಕ್ತಿ ಇನ್ನೊಂದು ವಸ್ತು ಅಥವಾ ವ್ಯಕ್ತಿಯ ಹಿಂದುಗಡೆ ಇರುವಾಗ ಸೂಚಿಸುತ್ತಿದ್ದರೆ ಬಿಹೈಂಡ್ ಬಳಸಬೇಕು. ಒಂದು ವಸ್ತು ಆಗಲಿ ಒಂದು ವ್ಯಕ್ತಿ ಆಗಲಿ ಅವೆರಡರ ವಸ್ತು ಅಥವಾ ವ್ಯಕ್ತಿಯ ಹಿಂದೆ ಇರುವಾಗ ಸೂಚಿಸುವಾಗ ಬಿಹೈಂಡ್ ಅನ್ನು ಬಳಸಬೇಕು. ಫಾರ್ ಎಕ್ಸಾಂಪಲ್, ಶಶಿಧರ್ ಸ್ಟುಡ್ ಬಿಹೈಂಡ್ ಕುಮಾರ್. ಶಶಿಧರ್ ಸ್ಟುಡ್ ಬಿಹೈಂಡ್ ಕುಮಾರ್. ನೆಕ್ಸ್ಟ್ ಒನ್, ಬಿಸೈಡ್, ಪಕ್ಕದಲ್ಲಿ. ಒಂದು ವಸ್ತು ಅಥವಾ ಒಂದು ವ್ಯಕ್ತಿಯ ಇನ್ನೊಂದು ವಸ್ತುವಿನ ಅಥವಾ ಇನ್ನೊಬ್ಬ ವ್ಯಕ್ತಿಯ ಪಕ್ಕದಲ್ಲಿ ಇರುವುದನ್ನು ಸೂಚಿಸುತ್ತಿದ್ದರೆ ಬಿಹೈಂಡ್ ಬಳಸಬೇಕು. ಫಾರ್ ಎಕ್ಸಾಂಪಲ್, ವಿಲೇಜ್ ಬಿಸೈಡ್ ದ ರಿವರ್. ನೆಕ್ಸ್ಟ್, ಇನ್ ಫ್ರಂಟ್ ಆಫ್. ಒಬ್ಬ ವ್ಯಕ್ತಿ ಅಥವಾ ವಸ್ತು ಇನ್ನೊಂದರ ಮುಂದೆ ಇರುವುದನ್ನು ಸೂಚಿಸುವಾಗ ಇನ್ ಫ್ರಂಟ್ ಅನ್ನು ಬಳಸಬೇಕು. ಒಬ್ಬ ವ್ಯಕ್ತಿ ಅಥವಾ ಒಂದು ವಸ್ತು ಅಥವಾ ವ್ಯಕ್ತಿಯ ಮುಂದುಗಡೆ ಇರುವುದನ್ನು ಸೂಚಿಸುವಾಗ ಇನ್ ಫ್ರಂಟ್ ಆಫ್ ಅನ್ನು ಬಳಸಬೇಕು. ಫಾರ್ ಎಕ್ಸಾಂಪಲ್, ಬ್ಲ್ಯಾಂಡ್ಫೋರ್ಡ್ ಸ್ಟುಡ್ ಇನ್ ಫ್ರಂಟ್ ಆಫ್ ಇನ್ಫಾರ್ಮೇಷನ್ ಬೂತ್. ಸೆಕೆಂಡ್ ಒನ್, ಬೆಗ್ಗರ್ ಸ್ಟ್ಯಾಂಡ್ಸ್ ಇನ್ ಫ್ರಂಟ್ ಆಫ್ ಗೇಟ್. ನೆಕ್ಸ್ಟ್, ಸಿನ್ಸ್. ಇದನ್ನು ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಕಾಲದಲ್ಲಿ ಈ ಶಬ್ದವನ್ನು, ಈ ಅರ್ಥವನ್ನು ಬಳಸಲಾಗುತ್ತದೆ. ಫಾದರ್ ಹ್ಯಾಸ್ ಬೀನ್ ವರ್ಕಿಂಗ್ ಇನ್ ಪೊಲೀಸ್ ಡಿಪಾರ್ಟ್ಮೆಂಟ್ ಸಿನ್ಸ್ 1984. ಮಾಯಾ ಹ್ಯಾಸ್ ಬೀನ್ ರೀಡಿಂಗ್ ರಾಮಾಯಣ ಸಿನ್ಸ್ 1 month. ಆಫ್. ನೆಕ್ಸ್ಟ್ ಒನ್, ಆಫ್. ಒಂದು ಕ್ರಿಯೆಗೆ ಕಾರಣವನ್ನು ಸೂಚಿಸುವಾಗ ಆಫ್ ಅನ್ನು ಬಳಸಬೇಕು. ರಾಮಕೃಷ್ಣ ಪರಮಹಂಸ ಡೈಡ್ ಆಫ್ ಕ್ಯಾನ್ಸರ್. ಸಚಿನ್ ಅಫ್ರೇಡ್ ಆಫ್ ಹೀಸ್ ಫಾದರ್. ನೆಕ್ಸ್ಟ್ ಒನ್, ಆಫ್ ಅಂದರೆ ಬೇರ್ಪಡಿಸು. ಇದು ಯಾವ ವಸ್ತುವನ್ನು ಇನ್ನೊಂದು ವಸ್ತುವಿನಿಂದ ಬೇರ್ಪಡಿಸುವಂತೆ ಸೂಚಿಸುತ್ತದೆಯೋ ಅದನ್ನೇ ಆಫಲ್ಲಿ ಬಳಸಲಾಗುತ್ತದೆ.
Key fell off the house. Next one conjunction. Conjunction ಸಮುಚ್ಚಾಲಯ. Conjunction meaning ಏನಪ್ಪಾ ಅಂದ್ರೆ conjunction is a word which join one word to another word or sentence to another sentence. That's we called conjunction. ಸಮುಚ್ಚಾಲಯವೆಂಬುದು ಒಂದು ಜೋಡಣಾ ಶಬ್ದವಾಗಿದ್ದು ಅದು ಒಂದು ಶಬ್ದವನ್ನು ಮತ್ತು ಮತ್ತೊಂದು ಶಬ್ದದೊಂದಿಗೆ ಇಲ್ಲವೇ ಒಂದು ವಾಕ್ಯವನ್ನು ಮತ್ತೊಂದು ವಾಕ್ಯದೊಂದಿಗೆ ಜೋಡಿಸುತ್ತದೆ. ಫಾರ್ ಎಕ್ಸಾಂಪಲ್ ಇಂಪಾರ್ಟೆಂಟ್ ಕಂಜಂಕ್ಷನ್ ಆ್ಯಂಡ್ ಮತ್ತು ಬಟ್ ಆದರೆ, ಬಿಫೋರ್ ಮೊದಲು, ಆಫ್ಟರ್ ನಂತರ, ಆ್ಯಸ್ ವೆಲ್ ಆ್ಯಸ್ ಅದೇ ರೀತಿ, ಆ್ಯಸ್ ಸೂನ್ ಆ್ಯಸ್ ತಕ್ಷಣ, ನೈದರ್ ಅದು ಅಲ್ಲ ಇದು ಅಲ್ಲ, ಗ್ಯಾದ್ರುಲಿ ಕ್ರಮೇಣವಾಗಿ, ಇವೆಂಟ್ಲಿ ಕಾಲಕ್ರಮೇಣವಾಗಿ, ನಾಟ್ ಓನ್ಲಿ ಬಟ್ ಆಲ್ಸೋ ಅದು ಅಷ್ಟಲ್ಲ ಇದು ಸಹ. ಭಾವಸೂಚಕಾಲಯ. ಇಂಟರ್ಜೆಕ್ಷನ್ ಈಸ್ ಎ ವರ್ಡ್ ಟು ಶೋ ವಿಚ್ ಎಕ್ಸ್ಪ್ರೆಸ್ ಆರ್ ಸಡನ್ ಫೀಲಿಂಗ್ಸ್ ಆಫ್ ಮೈಂಡ್. ದ್ಯಾಟ್ಸ್ ವಿ ಕಾಲ್ಡ್ ಆ್ಯನ್ ಇಂಟರ್ಜೆಕ್ಷನ್. ನಮ್ಮ ಮನಸ್ಸಿನಲ್ಲಿ ಒಮ್ಮಿಂದೊಮ್ಮೆಲೆ ಉದ್ಭವಿಸುವ ಭಾವನೆಗಳನ್ನು ವ್ಯಕ್ತಪಡಿಸುವ ಶಬ್ದಗಳೇ ಭಾವನಾಚಕಾಲಯ. ಹುರ್ಯ, ಅಲಾಸ್, ಉಶ್, ಓ, ಹಾ, ಬ್ರೇವ್. For example, India won the World Cup. Alas, the girl died in high count. Hurrah, there is a tiger.